ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ರು. ಸಾಂಗ್ ರೆಕಾರ್ಡಿಂಗ್ ಪೂಜೆ ಎಲ್ಲ ತುಂಬಾ ದೊಡ್ಡದಾಗಿ ಮುಹೂರ್ತ ಥರನೇ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾರೆ. ಆ ಥರದ್ದು ಸಂಪ್ರದಾಯನ ನಾವು ನೋಡ್ಕೊಂಡು ಬೆಳೆದಿರೋರು. ಇತ್ತೀಚಿನ ಕಾಲಗಳಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ. ಅದರಿಂದ ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಒಂದು ಮಾಡಿದ್ವಿ. ಅದಾದ್ಮೇಲೆ ಟೈಟ್ಲ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಅದೇ ತುಂಬಾ ದೊಡ್ಡ ಪಾಸಿಟಿವ್ ಮತ್ತು ಆ ಟೈಟ್ಲೇ ಎಲ್ರಿಗೂ ಹೆಚ್ಚು ರೀಚ್ ಆಗಬೇಕಾಗಿರೋದು. ಈ ಟೈಟ್ಲ್ ಲಾಂಚ್ಗೆ ಅಂತಾನೆ ಒಂದು ಈವೆಂಟ್ ಆಗಬೇಕು ಅನ್ನೋದು ಫಸ್ಟಿಂದ ಒಂದು ಪ್ಲಾನ್ ಇತ್ತು. ಅದನ್ನು ಪ್ಲಾನ್ ಮಾಡಿಕೊಂಡು ಟೈಟ್ಲಿಗೆ ಸೂಟ್ ಆಗುವಂಥ ದಿನಾನೇ ಪ್ಲಾನ್ ಮಾಡಿಕೊಂಡು ಆ ದಿನಾನೇ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ರಾಮರಸದ ಮೇಲೇನೆ ಕತೆ ಸಾಗುತ್ತಾ ಹೇಗೆ ಅಂತ? ಯಾಕಂದ್ರೆ ಟೈಟಲೇ ರಾಮರಸ ಇದೆ. ರಾಮರಸನೇ ಕಥೆಯ ಒಂದು ಮೇನ್ ಅಂಶನ ಹೇಗೆ ಅಂತ? ಅಂದ್ರೆ ರಾಮರಸ ಅಂತಂದ್ರೆ ಎಲ್ರಿಗೂ ಒಂದು ಪಾನೀಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ರಾಮರಸ ಮತ್ತು ಸೋಮರಸ ಎರಡಕ್ಕೂ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಅನ್ನೋದು ಹೇಳೋದೇ ಒಂದು ಕತೆ. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ರು. ಸಾಂಗ್ ರೆಕಾರ್ಡಿಂಗ್ ಪೂಜೆ ಎಲ್ಲ ತುಂಬಾ ದೊಡ್ಡದಾಗಿ ಮುಹೂರ್ತ ಥರನೇ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾರೆ. ಆ ಥರದ್ದು ಸಂಪ್ರದಾಯನ ನಾವು ನೋಡ್ಕೊಂಡು ಬೆಳೆದಿರೋರು. ಇತ್ತೀಚಿನ ಕಾಲಗಳಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ. ಅದರಿಂದ ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಒಂದು ಮಾಡಿದ್ವಿ. ಅದಾದ್ಮೇಲೆ ಟೈಟ್ಲ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಅದೇ ತುಂಬಾ ದೊಡ್ಡ ಪಾಸಿಟಿವ್ ಮತ್ತು ಆ ಟೈಟ್ಲೇ ಎಲ್ರಿಗೂ ಹೆಚ್ಚು ರೀಚ್ ಆಗಬೇಕಾಗಿರೋದು. ಈ ಟೈಟ್ಲ್ ಲಾಂಚ್ಗೆ ಅಂತಾನೆ ಒಂದು ಈವೆಂಟ್ ಆಗಬೇಕು ಅನ್ನೋದು ಫಸ್ಟಿಂದ ಒಂದು ಪ್ಲಾನ್ ಇತ್ತು. ಅದನ್ನು ಪ್ಲಾನ್ ಮಾಡಿಕೊಂಡು ಟೈಟ್ಲಿಗೆ ಸೂಟ್ ಆಗುವಂಥ ದಿನಾನೇ ಪ್ಲಾನ್ ಮಾಡಿಕೊಂಡು ಆ ದಿನಾನೇ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ರಾಮರಸದ ಮೇಲೇನೆ ಕತೆ ಸಾಗುತ್ತಾ ಹೇಗೆ ಅಂತ? ಯಾಕಂದ್ರೆ ಟೈಟಲೇ ರಾಮರಸ ಇದೆ. ರಾಮರಸನೇ ಕಥೆಯ ಒಂದು ಮೇನ್ ಅಂಶನ ಹೇಗೆ ಅಂತ? ಅಂದ್ರೆ ರಾಮರಸ ಅಂತಂದ್ರೆ ಎಲ್ರಿಗೂ ಒಂದು ಪಾನೀಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ರಾಮರಸ ಮತ್ತು ಸೋಮರಸ ಎರಡಕ್ಕೂ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಅನ್ನೋದು ಹೇಳೋದೇ ಒಂದು ಕತೆ. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ರು. ಸಾಂಗ್ ರೆಕಾರ್ಡಿಂಗ್ ಪೂಜೆ ಎಲ್ಲ ತುಂಬಾ ದೊಡ್ಡದಾಗಿ ಮುಹೂರ್ತ ಥರನೇ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾರೆ. ಆ ಥರದ್ದು ಸಂಪ್ರದಾಯನ ನಾವು ನೋಡ್ಕೊಂಡು ಬೆಳೆದಿರೋರು. ಇತ್ತೀಚಿನ ಕಾಲಗಳಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ. ಅದರಿಂದ ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಒಂದು ಮಾಡಿದ್ವಿ. ಅದಾದ್ಮೇಲೆ ಟೈಟ್ಲ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಅದೇ ತುಂಬಾ ದೊಡ್ಡ ಪಾಸಿಟಿವ್ ಮತ್ತು ಆ ಟೈಟ್ಲೇ ಎಲ್ರಿಗೂ ಹೆಚ್ಚು ರೀಚ್ ಆಗಬೇಕಾಗಿರೋದು. ಈ ಟೈಟ್ಲ್ ಲಾಂಚ್ಗೆ ಅಂತಾನೆ ಒಂದು ಈವೆಂಟ್ ಆಗಬೇಕು ಅನ್ನೋದು ಫಸ್ಟಿಂದ ಒಂದು ಪ್ಲಾನ್ ಇತ್ತು. ಅದನ್ನು ಪ್ಲಾನ್ ಮಾಡಿಕೊಂಡು ಟೈಟ್ಲಿಗೆ ಸೂಟ್ ಆಗುವಂಥ ದಿನಾನೇ ಪ್ಲಾನ್ ಮಾಡಿಕೊಂಡು ಆ ದಿನಾನೇ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ರಾಮರಸದ ಮೇಲೇನೆ ಕತೆ ಸಾಗುತ್ತಾ ಹೇಗೆ ಅಂತ? ಯಾಕಂದ್ರೆ ಟೈಟಲೇ ರಾಮರಸ ಇದೆ. ರಾಮರಸನೇ ಕಥೆಯ ಒಂದು ಮೇನ್ ಅಂಶನ ಹೇಗೆ ಅಂತ? ಅಂದ್ರೆ ರಾಮರಸ ಅಂತಂದ್ರೆ ಎಲ್ರಿಗೂ ಒಂದು ಪಾನೀಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ರಾಮರಸ ಮತ್ತು ಸೋಮರಸ ಎರಡಕ್ಕೂ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಅನ್ನೋದು ಹೇಳೋದೇ ಒಂದು ಕತೆ. ನಾವೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ರು. ಸಾಂಗ್ ರೆಕಾರ್ಡಿಂಗ್ ಪೂಜೆ ಎಲ್ಲ ತುಂಬಾ ದೊಡ್ಡದಾಗಿ ಮುಹೂರ್ತ ಥರನೇ ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾರೆ. ಆ ಥರದ್ದು ಸಂಪ್ರದಾಯನ ನಾವು ನೋಡ್ಕೊಂಡು ಬೆಳೆದಿರೋರು. ಇತ್ತೀಚಿನ ಕಾಲಗಳಲ್ಲಿ ಅದು ಕಾಣಿಸ್ತಾ ಇರಲಿಲ್ಲ. ಅದರಿಂದ ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಒಂದು ಮಾಡಿದ್ವಿ. ಅದಾದ್ಮೇಲೆ ಟೈಟ್ಲ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ. ಅದೇ ತುಂಬಾ ದೊಡ್ಡ ಪಾಸಿಟಿವ್ ಮತ್ತು ಆ ಟೈಟ್ಲೇ ಎಲ್ರಿಗೂ ಹೆಚ್ಚು ರೀಚ್ ಆಗಬೇಕಾಗಿರೋದು. ಈ ಟೈಟ್ಲ್ ಲಾಂಚ್ಗೆ ಅಂತಾನೆ ಒಂದು ಈವೆಂಟ್ ಆಗಬೇಕು ಅನ್ನೋದು ಫಸ್ಟಿಂದ ಒಂದು ಪ್ಲಾನ್ ಇತ್ತು. ಅದನ್ನು ಪ್ಲಾನ್ ಮಾಡಿಕೊಂಡು ಟೈಟ್ಲಿಗೆ ಸೂಟ್ ಆಗುವಂಥ ದಿನಾನೇ ಪ್ಲಾನ್ ಮಾಡಿಕೊಂಡು ಆ ದಿನಾನೇ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ರಾಮರಸದ ಮೇಲೇನೆ ಕತೆ ಸಾಗುತ್ತಾ ಹೇಗೆ ಅಂತ? ಯಾಕಂದ್ರೆ ಟೈಟಲೇ ರಾಮರಸ ಇದೆ. ರಾಮರಸನೇ ಕಥೆಯ ಒಂದು ಮೇನ್ ಅಂಶನ ಹೇಗೆ ಅಂತ? ಅಂದ್ರೆ ರಾಮರಸ ಅಂತಂದ್ರೆ ಎಲ್ರಿಗೂ ಒಂದು ಪಾನೀಯ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ರಾಮರಸ ಮತ್ತು ಸೋಮರಸ ಎರಡಕ್ಕೂ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಅನ್ನೋದು ಹೇಳೋದೇ ಒಂದು ಕತೆ.